ಫ್ಲೆಕ್ಸ್ ಗಲಾಟೆ ಮೈಸೂರಿನಲ್ಲಿ ಜೋರಾಗಿ ನಡೀತಾ ಇದೆ. ಕೆಸ್ತೂರು ಕೊಪ್ಪಲಿನಲ್ಲಿ ಜೆಡಿಎಸ್ ಫ್ಲೆಕ್ಸ್ ಅನ್ನ ತೆರವು ಮಾಡಿದ್ದಾರೆ. ಶಾಸಕ ರವಿಶಂಕರ್ ಹುಟ್ಟೂರಿನಲ್ಲಿ ಘಟನೆ ಆಗಿದೆ. ಎಚ್ಡಿಕೆ ಹಾಗೆ ಸಾರಾ ಮಹೇಶ್ ಫ್ಲೆಕ್ಸ್ ತೆರವಾಗಿದೆ. ಶಾಸಕ ರವಿ ಅಣ್ಣ ಸ್ವಾಮಿಗೌಡರು ಫ್ಲೆಕ್ಸ್ ಇರಬೇಕು, ಬೇರೆ ಫ್ಲೆಕ್ಸ್ ಬ್ಯಾನರ್ ಹಾಕದಂತೆ ಬೆದರಿಕೆಯನ್ನ ಹಾಕಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರಿಂದ ಬೆದರಿಕೆ ಹಾಕಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ. ತೆರವನ್ನ ತಡೆಯಲು ಬಂದವರ ಮೇಲೂ ಕೂಡ ಹಲ್ಲೆಯನ್ನ ಮಾಡಿದ್ದಾರಂತೆ. ಜೆಡಿಎಸ್ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿರುವ ಆರೋಪ ಕೇಳಿಬಂದಿದೆ. ಇನ್ನು ಕಂಪ್ಲೇಂಟ್ ಕೂಡ ದಾಖಲಾಗಿದೆ ಅನ್ನೋದ್ರ ಬಗ್ಗೆ ಕೆಆರ್ ನಗರ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ. ದೂರು ದಾಖಲಾಗಿದೆ. ಇದು ಮೈಸೂರಿನಲ್ಲಿ ಫ್ಲೆಕ್ಸ್ ಗಲಾಟೆ ವಿಚಾರ. ಇದು ಕೆಸ್ತೂರು ಕೊಪ್ಪಲಿನಲ್ಲಿ ಜೆಡಿಎಸ್ ಫ್ಲೆಕ್ಸ್ ಅನ್ನ ಕಾಂಗ್ರೆಸ್ನ ಕಾರ್ಯಕರ್ತರು ತೆರವು ಮಾಡಿದ್ದಾರೆ ಅನ್ನೋದು, ಜೆಡಿಎಸ್ ಕಾರ್ಯಕರ್ತರ ಮೇಲೂ ಕೂಡ ಹಲ್ಲೆ ಮಾಡಿದ್ದಾರೆ ಅನ್ನೋ ಸಂಬಂಧ ಈಗ ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ಕೂಡ ದಾಖಲು ಮಾಡಿದ್ದಾರೆ. ಫ್ಲೆಕ್ಸ್ ಗಲಾಟೆ ಮೈಸೂರಿನಲ್ಲಿ ಜೋರಾಗಿ ನಡೀತಾ ಇದೆ. ಕೆಸ್ತೂರು ಕೊಪ್ಪಲಿನಲ್ಲಿ ಜೆಡಿಎಸ್ ಫ್ಲೆಕ್ಸ್ ಅನ್ನ ತೆರವು ಮಾಡಿದ್ದಾರೆ. ಶಾಸಕ ರವಿಶಂಕರ್ ಹುಟ್ಟೂರಿನಲ್ಲಿ ಘಟನೆ ಆಗಿದೆ. ಎಚ್ಡಿಕೆ ಹಾಗೆ ಸಾರಾ ಮಹೇಶ್ ಫ್ಲೆಕ್ಸ್ ತೆರವಾಗಿದೆ. ಶಾಸಕ ರವಿ ಅಣ್ಣ ಸ್ವಾಮಿಗೌಡರು ಫ್ಲೆಕ್ಸ್ ಇರಬೇಕು, ಬೇರೆ ಫ್ಲೆಕ್ಸ್ ಬ್ಯಾನರ್ ಹಾಕದಂತೆ ಬೆದರಿಕೆಯನ್ನ ಹಾಕಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರಿಂದ ಬೆದರಿಕೆ ಹಾಕಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ. ತೆರವನ್ನ ತಡೆಯಲು ಬಂದವರ ಮೇಲೂ ಕೂಡ ಹಲ್ಲೆಯನ್ನ ಮಾಡಿದ್ದಾರಂತೆ. ಜೆಡಿಎಸ್ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿರುವ ಆರೋಪ ಕೇಳಿಬಂದಿದೆ. ಇನ್ನು ಕಂಪ್ಲೇಂಟ್ ಕೂಡ ದಾಖಲಾಗಿದೆ ಅನ್ನೋದ್ರ ಬಗ್ಗೆ ಕೆಆರ್ ನಗರ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ. ದೂರು ದಾಖಲಾಗಿದೆ. ಇದು ಮೈಸೂರಿನಲ್ಲಿ ಫ್ಲೆಕ್ಸ್ ಗಲಾಟೆ ವಿಚಾರ. ಇದು ಕೆಸ್ತೂರು ಕೊಪ್ಪಲಿನಲ್ಲಿ ಜೆಡಿಎಸ್ ಫ್ಲೆಕ್ಸ್ ಅನ್ನ ಕಾಂಗ್ರೆಸ್ನ ಕಾರ್ಯಕರ್ತರು ತೆರವು ಮಾಡಿದ್ದಾರೆ ಅನ್ನೋದು, ಜೆಡಿಎಸ್ ಕಾರ್ಯಕರ್ತರ ಮೇಲೂ ಕೂಡ ಹಲ್ಲೆ ಮಾಡಿದ್ದಾರೆ ಅನ್ನೋ ಸಂಬಂಧ ಈಗ ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ಕೂಡ ದಾಖಲು ಮಾಡಿದ್ದಾರೆ. ಫ್ಲೆಕ್ಸ್ ಗಲಾಟೆ ಮೈಸೂರಿನಲ್ಲಿ ಜೋರಾಗಿ ನಡೀತಾ ಇದೆ. ಕೆಸ್ತೂರು ಕೊಪ್ಪಲಿನಲ್ಲಿ ಜೆಡಿಎಸ್ ಫ್ಲೆಕ್ಸ್ ಅನ್ನ ತೆರವು ಮಾಡಿದ್ದಾರೆ. ಶಾಸಕ ರವಿಶಂಕರ್ ಹುಟ್ಟೂರಿನಲ್ಲಿ ಘಟನೆ ಆಗಿದೆ. ಎಚ್ಡಿಕೆ ಹಾಗೆ ಸಾರಾ ಮಹೇಶ್ ಫ್ಲೆಕ್ಸ್ ತೆರವಾಗಿದೆ. ಶಾಸಕ ರವಿ ಅಣ್ಣ ಸ್ವಾಮಿಗೌಡರು ಫ್ಲೆಕ್ಸ್ ಇರಬೇಕು, ಬೇರೆ ಫ್ಲೆಕ್ಸ್ ಬ್ಯಾನರ್ ಹಾಕದಂತೆ ಬೆದರಿಕೆಯನ್ನ ಹಾಕಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರಿಂದ ಬೆದರಿಕೆ ಹಾಕಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ. ತೆರವನ್ನ ತಡೆಯಲು ಬಂದವರ ಮೇಲೂ ಕೂಡ ಹಲ್ಲೆಯನ್ನ ಮಾಡಿದ್ದಾರಂತೆ. ಜೆಡಿಎಸ್ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿರುವ ಆರೋಪ ಕೇಳಿಬಂದಿದೆ. ಇನ್ನು ಕಂಪ್ಲೇಂಟ್ ಕೂಡ ದಾಖಲಾಗಿದೆ ಅನ್ನೋದ್ರ ಬಗ್ಗೆ ಕೆಆರ್ ನಗರ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ. ದೂರು ದಾಖಲಾಗಿದೆ. ಇದು ಮೈಸೂರಿನಲ್ಲಿ ಫ್ಲೆಕ್ಸ್ ಗಲಾಟೆ ವಿಚಾರ. ಇದು ಕೆಸ್ತೂರು ಕೊಪ್ಪಲಿನಲ್ಲಿ ಜೆಡಿಎಸ್ ಫ್ಲೆಕ್ಸ್ ಅನ್ನ ಕಾಂಗ್ರೆಸ್ನ ಕಾರ್ಯಕರ್ತರು ತೆರವು ಮಾಡಿದ್ದಾರೆ ಅನ್ನೋದು, ಜೆಡಿಎಸ್ ಕಾರ್ಯಕರ್ತರ ಮೇಲೂ ಕೂಡ ಹಲ್ಲೆ ಮಾಡಿದ್ದಾರೆ ಅನ್ನೋ ಸಂಬಂಧ ಈಗ ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ಕೂಡ ದಾಖಲು ಮಾಡಿದ್ದಾರೆ. ಫ್ಲೆಕ್ಸ್ ಗಲಾಟೆ ಮೈಸೂರಿನಲ್ಲಿ ಜೋರಾಗಿ ನಡೀತಾ ಇದೆ. ಕೆಸ್ತೂರು ಕೊಪ್ಪಲಿನಲ್ಲಿ ಜೆಡಿಎಸ್ ಫ್ಲೆಕ್ಸ್ ಅನ್ನ ತೆರವು ಮಾಡಿದ್ದಾರೆ. ಶಾಸಕ ರವಿಶಂಕರ್ ಹುಟ್ಟೂರಿನಲ್ಲಿ ಘಟನೆ ಆಗಿದೆ. ಎಚ್ಡಿಕೆ ಹಾಗೆ ಸಾರಾ ಮಹೇಶ್ ಫ್ಲೆಕ್ಸ್ ತೆರವಾಗಿದೆ. ಶಾಸಕ ರವಿ ಅಣ್ಣ ಸ್ವಾಮಿಗೌಡರು ಫ್ಲೆಕ್ಸ್ ಇರಬೇಕು, ಬೇರೆ ಫ್ಲೆಕ್ಸ್ ಬ್ಯಾನರ್ ಹಾಕದಂತೆ ಬೆದರಿಕೆಯನ್ನ ಹಾಕಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರಿಂದ ಬೆದರಿಕೆ ಹಾಕಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ. ತೆರವನ್ನ ತಡೆಯಲು ಬಂದವರ ಮೇಲೂ ಕೂಡ ಹಲ್ಲೆಯನ್ನ ಮಾಡಿದ್ದಾರಂತೆ. ಜೆಡಿಎಸ್ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿರುವ ಆರೋಪ ಕೇಳಿಬಂದಿದೆ. ಇನ್ನು ಕಂಪ್ಲೇಂಟ್ ಕೂಡ ದಾಖಲಾಗಿದೆ ಅನ್ನೋದ್ರ ಬಗ್ಗೆ ಕೆಆರ್ ನಗರ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ. ದೂರು ದಾಖಲಾಗಿದೆ. ಇದು ಮೈಸೂರಿನಲ್ಲಿ ಫ್ಲೆಕ್ಸ್ ಗಲಾಟೆ ವಿಚಾರ. ಇದು ಕೆಸ್ತೂರು ಕೊಪ್ಪಲಿನಲ್ಲಿ ಜೆಡಿಎಸ್ ಫ್ಲೆಕ್ಸ್ ಅನ್ನ ಕಾಂಗ್ರೆಸ್ನ ಕಾರ್ಯಕರ್ತರು ತೆರವು ಮಾಡಿದ್ದಾರೆ ಅನ್ನೋದು, ಜೆಡಿಎಸ್ ಕಾರ್ಯಕರ್ತರ ಮೇಲೂ ಕೂಡ ಹಲ್ಲೆ ಮಾಡಿದ್ದಾರೆ ಅನ್ನೋ ಸಂಬಂಧ ಈಗ ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ಕೂಡ ದಾಖಲು ಮಾಡಿದ್ದಾರೆ.
ಫ್ಲೆಕ್ಸ್ ಗಲಾಟೆ ಮೈಸೂರಿನಲ್ಲಿ ಜೋರಾಗಿ ನಡೀತಾ ಇದೆ. ಕೆಸ್ತೂರು ಕೊಪ್ಪಲಿನಲ್ಲಿ ಜೆಡಿಎಸ್ ಫ್ಲೆಕ್ಸ್ ಅನ್ನ ತೆರವು ಮಾಡಿದ್ದಾರೆ. ಶಾಸಕ ರವಿಶಂಕರ್ ಹುಟ್ಟೂರಿನಲ್ಲಿ ಘಟನೆ ಆಗಿದೆ. ಎಚ್ಡಿಕೆ ಹಾಗೆ ಸಾರಾ ಮಹೇಶ್ ಫ್ಲೆಕ್ಸ್ ತೆರವಾಗಿದೆ. ಶಾಸಕ ರವಿ ಅಣ್ಣ ಸ್ವಾಮಿಗೌಡರು ಫ್ಲೆಕ್ಸ್ ಇರಬೇಕು, ಬೇರೆ ಫ್ಲೆಕ್ಸ್ ಬ್ಯಾನರ್ ಹಾಕದಂತೆ ಬೆದರಿಕೆಯನ್ನ ಹಾಕಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರಿಂದ ಬೆದರಿಕೆ ಹಾಕಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ. ತೆರವನ್ನ ತಡೆಯಲು ಬಂದವರ ಮೇಲೂ ಕೂಡ ಹಲ್ಲೆಯನ್ನ ಮಾಡಿದ್ದಾರಂತೆ. ಜೆಡಿಎಸ್ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿರುವ ಆರೋಪ ಕೇಳಿಬಂದಿದೆ. ಇನ್ನು ಕಂಪ್ಲೇಂಟ್ ಕೂಡ ದಾಖಲಾಗಿದೆ ಅನ್ನೋದ್ರ ಬಗ್ಗೆ ಕೆಆರ್ ನಗರ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ. ದೂರು ದಾಖಲಾಗಿದೆ. ಇದು ಮೈಸೂರಿನಲ್ಲಿ ಫ್ಲೆಕ್ಸ್ ಗಲಾಟೆ ವಿಚಾರ. ಇದು ಕೆಸ್ತೂರು ಕೊಪ್ಪಲಿನಲ್ಲಿ ಜೆಡಿಎಸ್ ಫ್ಲೆಕ್ಸ್ ಅನ್ನ ಕಾಂಗ್ರೆಸ್ನ ಕಾರ್ಯಕರ್ತರು ತೆರವು ಮಾಡಿದ್ದಾರೆ ಅನ್ನೋದು, ಜೆಡಿಎಸ್ ಕಾರ್ಯಕರ್ತರ ಮೇಲೂ ಕೂಡ ಹಲ್ಲೆ ಮಾಡಿದ್ದಾರೆ ಅನ್ನೋ ಸಂಬಂಧ ಈಗ ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ಕೂಡ ದಾಖಲು ಮಾಡಿದ್ದಾರೆ. ಫ್ಲೆಕ್ಸ್ ಗಲಾಟೆ ಮೈಸೂರಿನಲ್ಲಿ ಜೋರಾಗಿ ನಡೀತಾ ಇದೆ. ಕೆಸ್ತೂರು ಕೊಪ್ಪಲಿನಲ್ಲಿ ಜೆಡಿಎಸ್ ಫ್ಲೆಕ್ಸ್ ಅನ್ನ ತೆರವು ಮಾಡಿದ್ದಾರೆ. ಶಾಸಕ ರವಿಶಂಕರ್ ಹುಟ್ಟೂರಿನಲ್ಲಿ ಘಟನೆ ಆಗಿದೆ. ಎಚ್ಡಿಕೆ ಹಾಗೆ ಸಾರಾ ಮಹೇಶ್ ಫ್ಲೆಕ್ಸ್ ತೆರವಾಗಿದೆ. ಶಾಸಕ ರವಿ ಅಣ್ಣ ಸ್ವಾಮಿಗೌಡರು ಫ್ಲೆಕ್ಸ್ ಇರಬೇಕು, ಬೇರೆ ಫ್ಲೆಕ್ಸ್ ಬ್ಯಾನರ್ ಹಾಕದಂತೆ ಬೆದರಿಕೆಯನ್ನ ಹಾಕಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರಿಂದ ಬೆದರಿಕೆ ಹಾಕಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ. ತೆರವನ್ನ ತಡೆಯಲು ಬಂದವರ ಮೇಲೂ ಕೂಡ ಹಲ್ಲೆಯನ್ನ ಮಾಡಿದ್ದಾರಂತೆ. ಜೆಡಿಎಸ್ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿರುವ ಆರೋಪ ಕೇಳಿಬಂದಿದೆ. ಇನ್ನು ಕಂಪ್ಲೇಂಟ್ ಕೂಡ ದಾಖಲಾಗಿದೆ ಅನ್ನೋದ್ರ ಬಗ್ಗೆ ಕೆಆರ್ ನಗರ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ. ದೂರು ದಾಖಲಾಗಿದೆ. ಇದು ಮೈಸೂರಿನಲ್ಲಿ ಫ್ಲೆಕ್ಸ್ ಗಲಾಟೆ ವಿಚಾರ. ಇದು ಕೆಸ್ತೂರು ಕೊಪ್ಪಲಿನಲ್ಲಿ ಜೆಡಿಎಸ್ ಫ್ಲೆಕ್ಸ್ ಅನ್ನ ಕಾಂಗ್ರೆಸ್ನ ಕಾರ್ಯಕರ್ತರು ತೆರವು ಮಾಡಿದ್ದಾರೆ ಅನ್ನೋದು, ಜೆಡಿಎಸ್ ಕಾರ್ಯಕರ್ತರ ಮೇಲೂ ಕೂಡ ಹಲ್ಲೆ ಮಾಡಿದ್ದಾರೆ ಅನ್ನೋ ಸಂಬಂಧ ಈಗ ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ಕೂಡ ದಾಖಲು ಮಾಡಿದ್ದಾರೆ. ಫ್ಲೆಕ್ಸ್ ಗಲಾಟೆ ಮೈಸೂರಿನಲ್ಲಿ ಜೋರಾಗಿ ನಡೀತಾ ಇದೆ. ಕೆಸ್ತೂರು ಕೊಪ್ಪಲಿನಲ್ಲಿ ಜೆಡಿಎಸ್ ಫ್ಲೆಕ್ಸ್ ಅನ್ನ ತೆರವು ಮಾಡಿದ್ದಾರೆ. ಶಾಸಕ ರವಿಶಂಕರ್ ಹುಟ್ಟೂರಿನಲ್ಲಿ ಘಟನೆ ಆಗಿದೆ. ಎಚ್ಡಿಕೆ ಹಾಗೆ ಸಾರಾ ಮಹೇಶ್ ಫ್ಲೆಕ್ಸ್ ತೆರವಾಗಿದೆ. ಶಾಸಕ ರವಿ ಅಣ್ಣ ಸ್ವಾಮಿಗೌಡರು ಫ್ಲೆಕ್ಸ್ ಇರಬೇಕು, ಬೇರೆ ಫ್ಲೆಕ್ಸ್ ಬ್ಯಾನರ್ ಹಾಕದಂತೆ ಬೆದರಿಕೆಯನ್ನ ಹಾಕಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರಿಂದ ಬೆದರಿಕೆ ಹಾಕಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ. ತೆರವನ್ನ ತಡೆಯಲು ಬಂದವರ ಮೇಲೂ ಕೂಡ ಹಲ್ಲೆಯನ್ನ ಮಾಡಿದ್ದಾರಂತೆ. ಜೆಡಿಎಸ್ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿರುವ ಆರೋಪ ಕೇಳಿಬಂದಿದೆ. ಇನ್ನು ಕಂಪ್ಲೇಂಟ್ ಕೂಡ ದಾಖಲಾಗಿದೆ ಅನ್ನೋದ್ರ ಬಗ್ಗೆ ಕೆಆರ್ ನಗರ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ. ದೂರು ದಾಖಲಾಗಿದೆ. ಇದು ಮೈಸೂರಿನಲ್ಲಿ ಫ್ಲೆಕ್ಸ್ ಗಲಾಟೆ ವಿಚಾರ. ಇದು ಕೆಸ್ತೂರು ಕೊಪ್ಪಲಿನಲ್ಲಿ ಜೆಡಿಎಸ್ ಫ್ಲೆಕ್ಸ್ ಅನ್ನ ಕಾಂಗ್ರೆಸ್ನ ಕಾರ್ಯಕರ್ತರು ತೆರವು ಮಾಡಿದ್ದಾರೆ ಅನ್ನೋದು, ಜೆಡಿಎಸ್ ಕಾರ್ಯಕರ್ತರ ಮೇಲೂ ಕೂಡ ಹಲ್ಲೆ ಮಾಡಿದ್ದಾರೆ ಅನ್ನೋ ಸಂಬಂಧ ಈಗ ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ಕೂಡ ದಾಖಲು ಮಾಡಿದ್ದಾರೆ.